ಚಾಮರಾಜನಗರದಲ್ಲಿ ಯುಗಾದಿ ಪ್ರಯುಕ್ತ ಭಗವದ್ವಾಜಾರೋಹಣ. ಭಗವದ್ವಾಜವು ಸನಾತನ ಧರ್ಮದ ಪವಿತ್ರ ಸಂಕೇತ ಎಂಬ ರಾಮಚಂದ್ರ. ಚೈತ್ರ ಮಾಸದ ಶುಕ್ಲ ಪಕ್ಷದ ಮೊದಲ ದಿನವಾದ ಯುಗಾದಿ ಹಬ್ಬದ ಪ್ರಯುಕ್ತ ಶ್ರೀ ಮಾರಿಗುಡಿ ಸೇವಾ ಸಮಿತಿ ವತಿಯಿಂದ ಭಗವದ್ವಾಜಾರೋಹಣ ಮಾಡಲಾಯಿತು. ನಗರದ ಮಾರಿಗುಡಿ ಮುಂಭಾಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾರತ ಮಾತೆ ಶ್ರೀ ಮಹರ್ಷಿ ವಾಲ್ಮೀಕಿ ಶ್ರೀರಾಮ ಫೋಟೋ ಇಟ್ಟು ಪೂಜೆಯನ್ನ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಲಾಯಿತು. ನಂತರ ಭಗವದ್ವಾಜಾರೋಹಣ ನೆರವೇರಿಸಲಾಯಿತು. ತದನಂತರ ಅನ್ನಸಂತರ್ಪಣೆ ಮಾಡಲಾಯಿತು. ನಗರಸಭಾ ಅಧ್ಯಕ್ಷ ಸುರೇಶ್, ಕೇಂದ್ರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರ ಧ್ವಜಾರೋಹಣ ನೆರವೇರಿಸಿದರು. ಕೇಂದ್ರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರ ಮಾತನಾಡಿ, ಯುಗಾದಿ ಹಿಂದೂಗಳ ಹೊಸ ವರ್ಷ ಆರಂಭವಾಗಿದ್ದು, ಯುಗಾದಿ ಅಂದರೆ ಚೈತ್ರ ಶುಕ್ಲ ಪ್ರತಿಪದೆ ಅಂದರೆ ಹಿಂದೂಗಳ ಹೊಸ ವರ್ಷಾರಂಭ ದಿನವಾಗಿದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಶ್ರೀ ಮಾರಿಗುಡಿ ಸೇವಾ ಸಮಿತಿ ವತಿಯಿಂದ ಭಗವದ್ವಾಜಾರೋಹಣವನ್ನ ಮಾಡ್ತಾ ಇರುವುದು ಒಳ್ಳೆಯ ಕೆಲಸವಾಗಿದೆ. ಭಗವ ಅಥವಾ ಕೇಸರಿ ಧ್ವಜವು ಸನಾತನ ಧರ್ಮದ ಪವಿತ್ರ ಸಂಕೇತವಾಗಿದ್ದು, ಶಕ್ತಿ, ಜ್ಞಾನ ಮತ್ತು ತ್ಯಾಗವನ್ನು ಪ್ರತಿನಿಧಿಸುತ್ತದೆ. ಇದು ಹಿಂದೂ ಸಂಪ್ರದಾಯದಲ್ಲಿ ಭಕ್ತಿ ಮತ್ತು ಗೌರವದ ಸಂಕೇತವಾಗಿದೆ ಎಂದರು. ಶ್ರೀ ಮಾರಿಗುಡಿ ಸೇವಾ ಸಮಿತಿಯ ಶಿವು ವಿರಾಟ್ ಮಾತನಾಡಿ, ಯುಗಾದಿಯು ಹಿಂದೂ ಪಂಚಾಂಗದ ಪ್ರಕಾರ ಹೊಸ ವರ್ಷದ ಆರಂಭವಾಗಿದ್ದು, ಚೈತ್ರ ಮಾಸದ ಶುಕ್ಲ ಪಕ್ಷದ ಮೊದಲ ದಿನದಂದು ಆಚರಿಸಲಾಗುತ್ತೆ. ಇದು ಬ್ರಹ್ಮನು ಸೃಷ್ಟಿಯನ್ನು ಆರಂಭಿಸಿದ ದಿನವೆಂದು ನಂಬಲಾಗಿದೆ. ಬೇವು ಬೆಲ್ಲ ಸವಿಯುವ ಮೂಲಕ ಜೀವನದ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸುವ ಪಾಠ. ಹೊಸ ಆಸೆ, ಸಮೃದ್ಧಿ ಮತ್ತು ವಸಂತ ಋತುವಿನ ಆಗಮನವನ್ನ ಈ ಹಬ್ಬವು ಸಂಕೇತಿಸುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ನಗರಸಭಾ ಮಾಜಿ ಅಧ್ಯಕ್ಷ ಸುರೇಶ ನಾಯ್ಕ, ಬಿಜೆಪಿ ಎಸ್ಟಿ ಮೋರ್ಚಾದ ರಾಜ್ಯ ಕಾರ್ಯದರ್ಶಿ ಜಯಸುಂದರ್, ಆರ್ ಸುಂದರ್, ವೆಂಕಟರಾವ್ ಸಾಟೆ, ರಾಮಸಮುದ್ರ, ಶಿವು ಮಾತನಾಡಿದರು. ಮಾರ್ಕೆಟ್ ಕುಮಾರ್, ಚಂದ್ರಶೇಖರ್, ಕಿರಣ್, ವೆಂಕಟೇಶ್ ನಾಯ್ಕ್, ಆನಂದ, ಭಗೀರಥ, ಬಜರಂಗ ದಳ ಮುಖಂಡ ರಮೇಶ್, ಸತೀಶ, ಮಾಜಿ ಶಿವಣ್ಣ, ಬಸವಣ್ಣ, ಕೃಷ್ಣ, ಬಂಗಾರ ನಾಯ್ಕ, ರಾಹುಲ್ ಪಾಶಿ, ರಮೇಶ್, ರಾಮಣ್ಣ, ಪುಟ್ಟಸ್ವಾಮಿ ನಾಯ್ಕ, ನಾಗೇಂದ್ರ, ಹರೀಶ್, ಎಲ್ ಪೃಥ್ವಿ, ಮಣಿ, ಮಹೇಶ್, ನಾಗೇಂದ್ರ, ಬಂಗಾರ ನಾಯ್ಕ, ಶಿವಣ್ಣ, ಪ್ರವೀಣ್, ಪ್ರಸನ್ನ, ಮಹೇಶ್, ಶ್ರೀಕಂಠ, ಅರ್ಜುನ, ಕೃಷ್ಣ, ಅಶ್ವಿನ್ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯ್ಕ, ಪ್ರಶಾ ಪವರ್ ಟಿವಿ, ಚಾಮರಾಜನಗರ. ಈ ದಿನ ನಮ್ಮ ಮಾರಿಗುಡಿ ಸೇವಾ ಸಮಿತಿಯ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಾರಿಗುಡಿ ಮುಂಭಾಗದಲ್ಲಿ ಭಗವದ್ವಜಾರೋಹಣ ಕಾರ್ಯಕ್ರಮವನ್ನು ಎಂದಿನಂತೆ ಹಮ್ಮಿಕೊಳ್ಳುತ್ತಿದ್ದು, ಅದೇ ರೀತಿಯಲ್ಲಿ ಈ ವರ್ಷವೂ ಸಹ ಬಹಳ ಸಡಗರ ಸಂಭ್ರಮದಿಂದ ಹಿಂದೂಗಳ ಸಾಂಕೇತಿಕ ಹಬ್ಬಗಳಲ್ಲೊಂದಾದ ಯುಗಾದಿ ಹಬ್ಬವನ್ನು ಅರ್ಥಪೂರ್ಣವಾಗಿ ಮಾರಿಗುಡಿ ಸೇವಾ ಸಮಿತಿಯ ವತಿಯಿಂದ ಮಾಡಿಕೊಂಡು ಬಂದಿದ್ದೇವೆ. ಹಾಗೆಯೇ ಯುಗಾದಿ ಅಂದರೆ ವರ್ಷದ ಆರಂಭ ಅಂತ, ಅಂದರೆ ಕಾಲದ ಆರಂಭ ಅಂತ. ಯುಗ ಅಂದರೆ ಕಾಲ, ಆದಿ ಅಂದರೆ ಪ್ರಾರಂಭ. ಅದೇ ರೀತಿಯಲ್ಲಿ ಏನು ನಮ್ಮ ಸನಾತನ ಧರ್ಮದ ಪುರಾಣಗಳ ಪ್ರಕಾರ ಏನು ಚೈತ್ರ ಮಾಸ ಶುಕ್ಲ ಪಕ್ಷದಲ್ಲಿ ಈ ಒಂದು ನಮ್ಮ ಹಿಂದೂಗಳ ಧಾರ್ಮಿಕ ಹಬ್ಬವನ್ನು ಆಚರಣೆಯನ್ನು ಪ್ರಕೃತಿಗೆ ಅದರ ಜೊತೆಯಾಗಿ ನಾವು ಮೈಗೂಡಿಸ್ಕೊಂಡು ಬರ್ತಾ ಇರೋದು ತಮ್ಮೆಲ್ಲರಿಗೂ ತಿಳಿದಿರೋದು. ಹಾಗೆಯೇ ಈ ಒಂದು ಯುಗಾದಿ ಅನ್ನೋದನ್ನ ಬ್ರಹ್ಮ ದೇವರು ಅನ್ನೋದನ್ನ ಇಡೀ ನಮ್ಮ ಹಿಂದೂ ಸಮಾಜದ ಎಲ್ಲರಿಗೂ ಇದಾಗಲಿ ಅಂತ ನನ್ನ ಬೇಡಿಕೆ. ಇವತ್ತು ಎಲ್ಲ ಮುಖಂಡಗಳು ಕುಂತಿದ್ದೀರಿ. ಇವತ್ತು ಶಿವರಾಜ್ ಶಿವ ಅವರು ಸುಮಾರು ಕಳೆದಾದಿಂದಲೂ ಕೂಡ ಈ ನಾವು ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದೆ ಒಂದು 18 ಅಡಿ ಎತ್ತರ ಮೇಲೆ ಒಂದು ಬಾವುಟಗಳನ್ನ ಆರಿಸ್ತಂಥ ಸಮಯ ಇವತ್ತು ಕೂಡ ಆರಿಸ್ತಾ ಇದ್ದಾರೆ. ನಮ್ಮ ಜನಾಂಗ ಎಲ್ಲಿದೆ ಆ ಥರ ಕಡೆ ಎಲ್ಲ ನಡೀತಾ ಇದೆ. ಅದೇ ಪ್ರಕಾರವಾಗಿ ಇನ್ನೂ ಕೂಡ ಭಾವನೆಗಳನ್ನ ಇಟ್ಕೊಂಡು ಇವತ್ತು ನಮ್ಮ ಕೇಸರಿ ಧ್ವಜವನ್ನು ಏನು ಆರಿಸಿದ್ದಾರೆ ಅದು ಭಾಳ ಖುಷಿ. ಇಡೀ ನಮ್ಮ ಸಮಾಜ ಮಾಡೋಂಥ ಕೆಲಸಗಳನ್ನ ಈ ಸಮಾಜನೂ ಕೂಡ ಎಲ್ಲ ಮಾಡಿದ್ದೀರಿ ಅಂತೇಳಿ ನನ್ನ ಭಾಳ ಸಂತೋಷಪೂರ್ವಕವಾಗಿ ನನಗೆ ಭಾಳ ಖುಷಿ ಆಗ್ತದೆ. ಶಿವ ವಿರಾಟ್ ಅವ್ರಿಗೆ ಹಿಂಗೇನೆ ಪ್ರೋತ್ಸಾಹ ಕೊಟ್ಕೊಂಡು ಪರಾಭವ ನಾಮ ಸಂವತ್ಸರದ ಮೊದಲನೇ ದಿನ ಈ ದಿನ ವಿಶೇಷವಾಗಿ ಈ ಒಂದು ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ವಿರಾಟ್ ಅವರು ಕೂಡ ನಾನು ಶುಭಾಶಯಗಳನ್ನು ಕೋರ್ತೇನೆ. ಅದೇ ರೀತಿ ಹಿಂದೂಗಳ ಪವಿತ್ರವಾದ ಹಬ್ಬ ಈ ದಿನ ಯುಗಾದಿ. ಸುಂದರನವರು ಹೇಳಿದಂಗೆ ಹೊಸ ವರ್ಷದಿಂದ ನಾವು ಕ್ಯಾಲೆಂಡರ್ ಮಾತ್ರ ಬದಲಾವಣೆ ಮಾಡ್ತೀವಿ ಅಷ್ಟೇ, ಪಂಚಾಂಗವನ್ನು ಬದಲಾವಣೆ ಮಾಡೋಕ್ಕಾಗಲ್ಲ. ಪಂಚಾಂಗ ಬದಲಾವಣೆ ಆಗೋದು, ಜಾತಕ ಎಲ್ಲ ಗೊತ್ತಾಗೋದು ಇವತ್ತಿಂದಲೇ ಪ್ರಾರಂಭ. ಈ ದಿನ ನಾವೆಲ್ಲ ಸೇರಿ ಬೇವು ಬೆಲ್ಲವನ್ನು ತಿನ್ನೋಣ. ಬೇವು ಬೆಲ್ಲ, ಸಿಹಿ ಕಹಿ ಎಲ್ಲನೂ ಒಟ್ಟಾಗಿ ತಗೊಂಡು ಹೋಗೋಣ. ಮುಂದಿನ ದಿನಗಳಲ್ಲೂ ಕೂಡ ಆ ಶ್ರೀರಾಮಚಂದ್ರ ಮರ್ಯಾದ ಪುರುಷ ನಮ್ಮ ದೇಶದಲ್ಲಿ ಉತ್ತಮ ಮಳೆ ಬೆಳೆ ಬರೋ ರೀತಿ ಮಾಡಲಿ. ಜೊತೆಗೆ ರಾಮಚಂದ್ರನವರು ಹೇಳಿದಂಗೆ ವಿದೇಶದಲ್ಲಿ 18ನೇ ದಿನದ ಯುದ್ಧ ನಿರಂತರವಾಗಿ ಯುಗಾದಿ ಹಬ್ಬದ ಶುಭಾಶಯಗಳು ತಿಳಿಸುತ್ತಾ, ಬಂಧುಗಳೇ, ಇವತ್ತು ಹೊಸ ವರ್ಷ ಹೊಸ ಪಂಚಾಂಗ ಅಂದ್ರೆ ಹಿಂದೂಗಳ ಹಬ್ಬ. ವರ್ಷಕ್ಕೆ ಒಮ್ಮೆ
ನ್ಯೂ ಕ್ಯಾಲೆಂಡರ್ ಅಂತ ಬಿಡುಗಡೆ ಆಗುತ್ತೆ. ಆ ಕ್ಯಾಲೆಂಡರ್ ದಿನ ಕೆಲವರು ಆಚರಣೆ ಮಾಡ್ತಾರೆ. ಅದು ಅರ್ಥಪೂರ್ಣ ಅಲ್ಲ, ಆದ್ರೆ ಇವತ್ತು ಅರ್ಥಪೂರ್ಣ. ಯುಗಾದಿ ಹಬ್ಬದಿಂದ ನಮ್ಮ ಹೊಸ ಜೀವನ, ಹೊಸ ಲೈಫ್ ಕಂಟಿನ್ಯೂ ಆಗೋದು ಇವತ್ತಿನ ಪ್ರಾರಂಭ ಆಗ್ತದೆ. ಪ್ರತಿಯೊಂದು ಶುಭ ಕಾರ್ಯಗಳು ಕೂಡ ಇವತ್ತಿಂದ ಪ್ರಾರಂಭ ಆಗ್ತದೆ. ಈ ಹೊಸ ದಿನ ವಿರಾಟ್ ಶಿವ ಅವರು ಹಿಂದೂಗಳ ಆಚರಣೆ ಬಗ್ಗೆ, ಹಿಂದೂಗಳ ಜಾಗೃತಿನ ಮೂಡಿಸುವ ದಿಕ್ಕಿನಲ್ಲಿ ನಮ್ಮೆಲ್ಲರನ್ನೂ ಕರೆದಿರುವತ್ತು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿ ಹಬ್ಬನ ಹೇಗೆ ರಚನೆ ಮಾಡಬೇಕು, ಹೇಗೆ ಉಪಯೋಗಿಸಬೇಕು ಅನ್ನೋದು ನಮಗೆ ಇವತ್ತು ಅವರು ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮ ಎಲ್ಲ ಗೌರವಾನ್ವಿತ ನನ್ನೆಲ್ಲ ಸ್ನೇಹಿತರೆ, ಈ ದಿವಸ ವಿರಾಟ್ ಶಿವ ಅವರು ಹೊಸ ವರ್ಷದ ಒಂದು ಉತ್ಸವವನ್ನು, ಹೊಸ ವರ್ಷ ಇವತ್ತು ನಮಗೆ ಹಿಂದೂ ರಾಷ್ಟ್ರಕ್ಕೆ ಈ ದಿವಸ ನಮಗೆ ಹೊಸ ವರ್ಷ ಚಾಲನೆ ಆಗ್ತಾ ಇದೆ. ಆ ಚಾಲನೆಯನ್ನು ಹಿಂದೂ ಧ್ವಜವನ್ನು ಆರಿಸುವುದರ ಮುಖಾಂತರ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಸರ್ವರಿಗೂ ಯುಗಾದಿ ಒಳ್ಳೆಯದಾಗಲಿ ಅಂತ ಅವರು ಆಶಿಸಿ ಈ ಭಗವಂತನ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಅವರಿಗೆ ಹಾಗೂ ಎಲ್ಲರಿಗೂ ಹೊಸ ವರ್ಷದ ಯುಗಾದಿಯ ಹಬ್ಬದ ಸಂವತ್ಸರದ ಶುಭಾಶಯಗಳನ್ನು ಕೋರಿ ನಮಗೆಲ್ಲ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ನಮ್ಮೆಲ್ಲರೂ ಕೂಡ ಹಿಂದೂಗಳಿಗೆ ವರ್ಷ ಅಂದರೆ ಅದು ಯುಗಾದಿ. ನಾವೆಲ್ಲ ನಮ್ಮ ಯಾವುದೇ ಇದಂಥ ಶುಭ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಯುಗಾದಿಯ ನಂತರ ನಮ್ಮೆಲ್ಲರೂ ಕೂಡ ಹೊಸ ಪಂಚಾಂಗ ಬಂದ ನಂತರ ನಾವೆಲ್ಲ ಶುಭ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಯುಗಾದಿ ಬಂದರೆ ನಮ್ಮ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಒಳ್ಳೆಯ ಮಳೆ ಬೆಳೆಯಾಗಿ ಉತ್ತಮವಾದಂಥ ಬೆಳೆಯನ್ನು ಬೆಳೆಯುವಂಥದ್ದನ್ನು ನಾವೆಲ್ಲ ಮೊದಲಿಂದ ಕೂಡ ನೋಡ್ಕೊಂಡು ಈ ನೂತನ ಸಂವತ್ಸರ